ಅನೇಕರಿಗೂ ಅದ್ವೈತ ಸಾರ್ವಭೌಮ ಸಾಧುಕುಲ ಚಕ್ರವರ್ತಿ ಸಿದ್ಧಾರೂಢಜ್ಜನ ಶ್ರೀಪಾದಗಳಲ್ಲಿ ಮಸ್ತಕವನ್ನಿರಿಸಿ ನಮ್ಮೆಲ್ಲರ ಉದ್ಧಾರಕರ್ತರು ಅತ್ಯಂತ ಭಕ್ತ ಪ್ರೇಮಿಗಳು ಆಗಿರುವ ನಮ್ಮ ಭಾಗ್ಯ ಈ ಶ್ರೀಮಠದ ಪೂಜ್ಯರಾದ ನಮ್ಮ ಮುಚ್ಚಲಾಂಬ ಅಪ್ಪನವರ ಶ್ರೀಪಾದಗಳಲ್ಲಿ ಮಸ್ತಕವನ್ನಿರಿಸಿ ಅದರಂತೆ ನಮ್ಮ ಮಹಾರಾಜರಿಗೂ ಎಲ್ಲ ಪೂಜ್ಯರ ಶ್ರೀಪಾದಗಳಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ನಾವು ಹೆಂಗಂದ್ರೆ ರೀ ಕೀರ್ತನ ಮಾಡೋರು ತಾಸುಗಟ್ಟಲೆ 2 ತಾಸು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಇವತ್ತು ಭಕ್ತಿ ಲಕ್ಷಣ ಅಥಾತೋ ಭಕ್ತಿ ವ್ಯಾಖ್ಯಾನಂ ಅಂತ ಅಂದರೆ ಭಕ್ತರಂದರೆ ಹೇಗಿರ್ತಾರೆ, ಯಾರಿಗೆ ಭಕ್ತರು ಅಂತಾರಂತ ಕೇಳಿದರೆ ತುಕಾರಾಮ್ ಮಹಾರಾಜರು ತಮ್ಮ ಒಂದು ಅಭಂಗದಲ್ಲಿ ಭಕ್ತಿಯ ಲಕ್ಷಣಗಳನ್ನು ಹೇಳ್ತಾರೆ. ಭಕ್ತರಂದರೆ ಹೇಗಿರ್ತಾರೆ, ಭಕ್ತ ಐಸೆ ಜಾಣ ದೇಹಿ ಉದಾಸ ಗೆಲೆ ಆಶಾಪಾಶ ನಿವಾರಣೆ ಅಂತ್ರಿ. ಭಕ್ತರಾದವರು ಹೇಗಿರ್ತಾರಂತ ಕೇಳಿದರೆ ಸದಾವ ಕಾಲ ಆ ಭಗವಂತನನ್ನೇ ಪ್ರೇಮ ಮಾಡ್ತಾ ಇರ್ತಾರೆ. ಭಕ್ತ ಐಸೆ ಜಾಣ ದೇಹಿ ಉದಾಸ, ತಮ್ಮ ದೇಹದ ಮೇಲೆ ಸದಾವ ಕಾಲ ಉದಾಸರಾಗಿರ್ತಾರೆ. ಗೆಲೆ ಆಶಾಪಾಶ ನಿವಾರಣೆ, ಭಕ್ತರು ಹೇಗಿರ್ತಾರಂತ ಕೇಳಿದರೆ ತಮ್ಮಲ್ಲಿರ್ತಕ್ಕಂಥ ಆಶೆ ಪಾಶಗಳಿಂದ ಭಾಳ ದೂರ ಇರ್ತಾರೆ. ಮತ್ತಿನ್ನೊಂದು ಮಾತು ಹೇಳ್ತಾರೆ, ವಿಷಯತೋ ತ್ಯಾಂಸ ಝಾಲಾ ನಾರಾಯಣ ನಾವಡೆ ಜನದನ ಮಾತಾಪಿತ. ಅವ್ರ ವಿಷಯ ಏನಾಗಿರ್ತೈತೆ ಅಂತ ಕೇಳಿದರೆ ಆ ಭಗವಂತನೇ ಅವರ ವಿಷಯ ಆಗಿರ್ತಾನೆ. ಅವ್ರಿಗೆ ಏನು ಬೇಕು ಅಂತ ಕೇಳಿದರೆ ಹೇಳ್ತಾರೆ, ತೋ ಮಜ ಭಾವ ತೋ ಮಜ ಭಾವ ವೇಳೋ ವೇಳಾ ಭಾವ ಪಾಂಡುರಂಗ ಅಂತ. ನಮಗೇನೂ ಬೇಡ, ನಮಗೇನು ಬೇಕು, ನೀನೇ ಬೇಕು. ಹೇಗಿರ್ತಾರೆ ಭಕ್ತರಂತ ಕೇಳಿದರೆ ಈಗ ದೊಡ್ಡ ಜಾತ್ರೆ ಒಳಗೆ ತಾಯಿ ಮತ್ತು ಮಗ ಕೂಡಿ ಜಾತ್ರೆಗೆ ಹೋಗ್ಯಾರ. ಆ ಜಾತ್ರೆ ಒಳಗೆ ತಾಯಿ ಕೂಸ ಇಬ್ಬರು ಕಳ್ಕೊಂಡಾರ. ಕೂಸು ತಾಯಿಯಿಂದ ಕಳ್ಕೊಂಡು ದೂರ ಆದಾಗ ಆ ಕೂಸಿಗೆ ಏನೇ ಕೊಡಕ್ಕೆ ಹೋಗ್ರಿ, ಆ ಕೂಸು ಏನು ಬೇಡ್ತತ್ರಿ, ಗೊಂಬೆ ಇರ್ತಾವ, ಮಿಠಾಯಿ ಇರ್ತಾವ, ಏನೇ ಕೊಡಕ್ಕೆ ಹೋದ್ರು ತಾಯಿ ಕೂಸು ಹೇಳ್ತತಿ ನನಗೇನೂ ಬೇಡ, ನನಗೇನು ಬೇಕು, ಹೇಗೆ ನಮ್ಮ ಅವ್ವನ ಬೇಕಂತ ಬೇಡ್ತೈತೋ ಹಂಗೆ ಭಕ್ತನಾದವ ಏನು ಬೇಡಬೇಕಂತ ಕೇಳಿದ್ರೆ ನನಗೇನೂ ಬೇಡ, ನನಗೇನು ಬೇಕು, ನೀನೇ ಬೇಕು. ಭಗವಂತ ಭಕ್ತರನ್ನ ತ್ಯಾಗ ಮಾಡ್ಬೋದು, ಆದರೆ ಭಕ್ತರು ಮಾತ್ರ ಎಂದೂ ಭಗವಂತನ ತ್ಯಾಗ ಮಾಡಂಗಿಲ್ಲ. ಅವ್ರಿಗೆ ಅಂತಾರೆ ಭಕ್ತರು ಅಂತ. ಇದೆಲ್ಲಿ ಅಂತ ಕೇಳಿದರೆ ಸೀತಾಮಾಯಿ ಪ್ರಭು ರಾಮಚಂದ್ರ ತ್ಯಾಗ ಮಾಡಿದಾಗೂ ಕೂಡ ಒಂದು ದಿನ ರಾಮನ ಮೇಲೆ ಸಿಟ್ಟು ಬರಲಿಲ್ಲ. ಹಿಂಗ್ಯಾಕಂತ ಕೇಳಲಿಲ್ಲ. ಅಂದರೆ ಭಗವಂತ ಭಕ್ತರನ್ನ ಬಿಡ್ಬೋದು, ಆದರೆ ಭಕ್ತರು ಮಾತ್ರ ಭಗವಂತನ ಬಿಡಂಗಿಲ್ಲ. ಭಕ್ತರಂದ್ರೆ ಏನ್ರಿ, ಪರಮ ಪ್ರೇಮ ಅಂತಾರ. ಅದಕ್ಕೆ ಭಗವಂತ ಗೀತೆಯಲ್ಲಿ ವ್ಯಾಖ್ಯಾನ ಮಾಡ್ತಾನೆ. ಏನಂತ ಕೇಳಿದರೆ ಅನಪೇಕ್ಷಾ ಶುಚಿರ್ದಕ್ಷೋ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮಪ್ರಿಯ ಅಂತ್ರಿ. ಯೋ ನ ಹರ್ಷತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಅವು ಯಾವುದೇ ವಿಷಯಕ್ಕಾಗಿ ಅಪೇಕ್ಷೆ ಇರುವುದಿಲ್ಲ. ಅನ್ಯಪೇಕ್ಷೆ ಅಂದರೆ ಯಾರಿಂದಲೂ ಅಪೇಕ್ಷೆ ಪಡೋದಿಲ್ಲ. ಅವ್ರು ಹೇಳ್ತಾರೆ ನಿಷ್ಠಾವಂತ ಭಾವ ಭಕ್ತಾಂಚ ಸ್ವಧರ್ಮ ನಿರ್ಧಾರ ಹೇ ವರ್ಮ ಚುಕುನಯೇ ಅಂತ್ರಿ. ಅವ್ರು ಯಾರಿಂದನೂ ಅಪೇಕ್ಷೆ ಮಾಡಂಗಿಲ್ಲ. ಅಲ್ಲಿ ಬೇಕು ಬ್ಯಾಡಗಳಿಲ್ಲ. ಇದು ಬೇಕಂತಿಲ್ಲ, ಇದು ಬ್ಯಾಡಂತಿಲ್ಲ. ಇದ್ದಿದ್ರೊಳಗೆ ಸಂತೃಪ್ತ ಆಗಿರ್ತಾರೆ. ಎದರಿಂಚ ನನಗೆ ಪಕ್ಕ ಬರಲ್ರಿ, ಮತ್ತು ದಮದಮ್ ಹೇಳಕತ್ತಾನೆ. ಎದರಿಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತಿತೋ ವಿಮತ್ಸರ ಅಂತ ಹೇಳ್ತಾನೆ. ಏನು ಪರಮಾತ್ಮ ಕೊಡ್ತಾನೋ ಆ ಇದ್ದಿದ್ರೊಳಗೆ ತೃಪ್ತ ಆಗಿರ್ತಾನಲ್ಲ ಅವನೇ ಭಕ್ತ. ನಾವು ಭಕ್ತರಾಗಿ ಏನು ಬೇಡಾಕತ್ತೀವ್ರಿ, ದೇವ್ರು ನಮಗೆ ಅನುಕೂಲ ಮಾಡಿದಾಗ ಇದು ನನ್ನ ದೇವ್ರು ಅನ್ನೋದು. ದೇವ್ರು ನಮಗೆ ಪ್ರತಿಕೂಲ ಮಾಡ್ತಂದ್ರೆ ಸಿದ್ಧಾರೂಢರು ನಮಗೆ ಭಾಳ ಎಲ್ಲ ಅನುಕೂಲ ಮಾಡ್ರು. ಹೊಲ ಬೆಳೀತು, ಮಗಳ ಮದುವೆ ಆಯ್ತು, ಗಂಡು ಮಗ ಹುಡ್ತೀವಿ, ಎಲ್ಲ ಚಲೋ ಆತು. ಏನಂತೀವಿ ರೀ, ನಮ್ಮ ಅಪ್ಪ ಸಿದ್ಧಾರೂಢರು ಪುಣ್ಯದಿಂದ ಆತಂತೀವಿ ರೀ, ಹೌದಿಲ್ರಿ. ನಮಗೇನಾದರೂ ಒಂದು ಪ್ರತಿಕೂಲ ಆತಪ್ಪ ಅಂದ್ರೆ, ಏನಾದರೂ ಮನೆ ಒಳಗೆ ಒಂದು ಕೇಡ ಆತಂದ್ರೆ ಏನಂತೀವಿ ರೀ,
ನಮ್ಮ ಪಾಲಿಗೆಲ್ಲ ದೇವ್ರ ಹಂಗೆ ಯಾರು ಅನ್ನಂಗಿಲ್ಲ, ಒಂದೊಂದು ಊರಾಗ ಅಂತಿರ್ತಾರೆ ರೀ. ಇವ್ರು ಭಕ್ತರಲ್ಲ. ತುಕಾರಾಮ್ ಮಹಾರಾಜರ ಮನೆಯೊಳಗೆ ಅವರ ಧರ್ಮ ಪತ್ನಿ ಅನ್ನ ನೀರಂದು ಪ್ರಾಣ ಬಿಟ್ಟಾಗಿನೂ ಕೂಡ ತುಕಾರಾಮ್ ಮಹಾರಾಜರು ಒಂದು ಮಾತು ದೇವರಿಗೆ ಅಲ್ಲಿಲ್ಲ. ಅವ್ರ ಧರ್ಮ ಪತ್ನಿ ತೀರ್ಕೊಂಡಾಗ ಭಗವಂತ ಕೈ ಮುಗಿದ್ರಂತ, ಬಾಯಿಲ ಮೇಲೆ ಭರಜಾಲಿ ದೇವೇ ಮಾಯಾ ವಿರಹಿತ ಕೇಳಿ ಅಂತ್ರಿ. ನನಗೆ ಮೊನ್ನೆ ಒಬ್ರು ಕೇಳಿದ್ರು, ಅಲ್ರಿ ತುಕಾರಾಮ್ ಮಹಾರಾಜರ ಮನ್ಯಾಗ ಧರ್ಮ ಪತ್ನಿ ತೀರ್ಕೊಂಡಾಗ ಅಳಿಲ್ಲ ಅಂತ. ಮತ್ತು ಎಂಥ ಸಂತ್ರಿ ಅವ. ಅವ್ರು ಹೇಳ್ತಾರೆ, ಇಂಜಲಿಯ ಕಾಪುಸಾಚಿ ಗೋಳ ಮಾರೋಣಿಯ ಕೌನಾಸಿ ಕಪಾಳ ತೈಸೇ ಸಂತಾಚ ಜೀವಾಳ ಅತಿ ಕವಳ ಅಂತ ಹೇಳ್ತಾರೆ. ಸಂತ್ರಿ ಹೆಂಗಿರ್ತಾರಂದ್ರೆ ಹಿಂಜಿದ ಹತ್ತಿಕ್ಕಿಂತಲೂ ಮೃದುವಾಗಿರ್ತೈತೆ ಅಂತ ಹೇಳ್ತಾರೆ. ಮತ್ತು ಮನೆಯೊಳಗೆ ಹೆಂಡ್ತಿ ಮಗ ಸತ್ತಾಗ ತುಕಾರಾಮ್ ಮಹಾರಾಜ್ ಅಳಿಲ್ಲ ಅಂದ್ರೆ ಇವ್ರೆಂಥ ಸಂತ್ರಿ ಅಂತ ಕೇಳಿದ್ರು. ಹಂಗಾರೆ ನೀ ಆದ್ರೆ ಏನು ಮಾಡ್ತಿದ್ದೀಪ್ಪ? ಏನೋ ಬಡ್ಕೊಂಡು ಅಳ್ತಿದ್ವಿ. 2 ದಿನ ಅಳ್ತಿದ್ದೀವಿ ರೀ, 1 ವಾರ 2 ದಿನ. ಅವಾಗ ಅಳಾಕತ್ತಾಗ ಭಾಳ ಅಳಬೇಡ ಇವ, ಸುಮ್ಕೊಂಡ್ರು ಹಂಗೆ ಬಾಯಿಲಿಟ್ಟು ಹೇಳೋ. ಮತ್ತೆ ಹೆಂಗೆ ಸತ್ತ ಕೇಳೋದು, ಮತ್ತೆ ಬಾಯಲ್ಲಿ ಹೇಳೋದು ನಮ್ಮದು ನಡೆದಿರ್ತೈತೆ ರೀ ಇದು. ಆದ್ರೆ ನಾವು 1-2 ದಿನ ಹತ್ತು ಬಿಡ್ತೀವ, ಅವ್ರು ಅಂದ ಬಿಡ್ತಾರೆ. ಇಷ್ಟ ಪರಕೈತಿ. ಏನು ಆಗೈತೋ ಇವತ್ತು ಹುಟ್ಟೈತಿ ಅಂದ್ರೆ ಒಂದಿನ ಸಾಯ್ತೈತಿ. ಅದಕ್ಕೆ ಯಾಕೆ ಅಳ್ಬೇಕ್ರಿ? ಮತ್ತು ಅಪ್ಪಗಳು ಹೇಳ್ತಾರೆ, ಇದು ಹುಟ್ಟೋದು ಅಲ್ಲ, ಇದು ಸಾಯೋದು ಅಲ್ಲ ಅಂತ್ರಿ. ಹುಟ್ಟೋದು ಸಾಯೋದು ಯಾವುದು? ಇದು ನಶ್ವರವಾಗಿರ್ತಕ್ಕಂಥ ಶರೀರಕ್ಕೆ ಹುಟ್ಟು ಸಾವಿರ್ತೈತಿ. ಆ ಒಳಗಿರ್ತಕ್ಕಂಥ ಪರಮಾತ್ಮಗಿರಂಗಿಲ್ಲ. ಆ ಪರಮಾತ್ಮನೇ ನಾನಂತ ನೆಂಬಿದವರು ಈ ಭೌತಿಕ ಪ್ರಪಂಚ ನನಗಂತ ಯಾಕಂತಾರೆ ಅವರು? ಇದು ನಾನೂ ಅಲ್ಲ, ಇದು ನಂದು ಅಲ್ಲ, ನಾನು ಅಲ್ಲದಕ್ಕೆ ನಂದು ಅಲ್ಲದಕ್ಕೆ ಅಳದೇ ಇರ್ತಾರಲ್ಲ ಅವರೇ ಭಕ್ತರು. ಸದಾಬಕಾಲ ನೋಡ್ರಿ ಆ ಭಕ್ತಿ ಹೆಂಗಿರ್ತಾನಂತ ಕೇಳಿದ್ರೆ, ನನಗೆ ಬೇಕಾದಂಗೆ ಭಕ್ತಿ ಮಾಡೋದು ಭಕ್ತಿ ಅಲ್ಲ, ನಮಗೆ ಹೆಂಗೆ ಅನುಕೂಲ ಆಕತಿ ಇದು ಮಾಡೋದು ಭಕ್ತಿ ಅಲ್ಲ. ಆ ಭಕ್ತಿ ಆದ ಬಳಿಕ ಹೆಂಗಿರ್ಬೇಕಂತ ಕೇಳಿದ್ರೆ, ಭಗವಂತ ಹೆಂಗೆ ಹೇಳ್ತಾನೆ ಹಂಗೆ ಭಕ್ತಿ ಮಾಡಬೇಕು. ಪ್ರಭು ರಾಮಚಂದ್ರ ವನವಾಸಕ್ಕೆ ಹೋದಾಗ ಅಲ್ಲಿ ಭರತ ಅವನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಅಣ್ಣ ನೀನು ಅರಮನೆಗೆ ಬರಬೇಕು, ನೀನು ರಾಜ ಆಗಬೇಕಂತ ಕೇಳ್ಕೊಂಡಾಗ ಅವ್ನು ಹೇಳ್ತಾನೆ, ಇಲ್ಲಪ್ಪ ಅಪ್ಪ ಮಾತು ಕೊಟ್ಟಾನ, ನಾನು ಅರಣ್ಯದೊಳಗಿರ್ತನು, ನೀನು ರಾಜ ಆಗಿರು ಅಂತ ಕೇಳಿದಾಗ ಹೇಳ್ತಾನೆ, ಹಂಗಾರೆ ಪಾಲ ಹಚ್ಕೊಳ್ದಾದ್ರೆ ನಾ ಅರಣ್ಯಕ್ಕೆ ಹೋಗ್ಕೊಂಡು ನಿನ್ನ ರಾಜ ಆಗು. ಹಂಗಿಲ್ಲ, ಮಾತು ಕೊಟ್ಟೈತಿ ನಾ ಅದನ್ನು ನಾನು ರಾಜ ನಾನು ವನವಾಸಕ್ಕೆ ಹೋಗ್ತೀನಿ ಅಂತ ಕೇಳಿದಾಗ ಅವಾಗ ಭರತ್ ಏನು ಮಾಡ್ತಾನಂದ್ರೆ, ಮಹಾತ್ಮ ಭರತ ಬ್ರಾಹ್ಮಣ ಮುಂದೆ ಗೋ ಅಂತ ಅಳಾಕತ್ತಾನ. ಪಾಲಿಗೆ ಬಿದ್ದವ, ಯಾರು ಹೇಳಿದ್ರು ಕೇಳಂಗಿಲ್ಲ, ಕೇಳುವಂಥ ಸ್ಥಿತಿ ಒಳಗಿದ್ದಿದ್ದಿಲ್ಲ. ಅವನದು ಏನಿತ್ತು? ರಾಮ ಅಯೋಧ್ಯಕ್ಕೆ ಬರಬೇಕು, ರಾಮ ರಾಜ ಆಗಬೇಕು, ನಮ್ಮ ಅಣ್ಣನ ತೆಳಗೆ ನಾನು ಶಿವಕ ಆಗಿರಬೇಕು ಅನ್ನುವಂಥ ಮಹಾನ್ ಆಶೆ ಇತ್ತು. ಆದರೆ ಅಲ್ಲಿ ರಾಮ್ ಕೇಳ್ತಾ ಇಲ್ಲ, ಭರತ್ ಬಿಡ್ತಾ ಇಲ್ಲ. ಅವಾಗ ಯಾರು ನ್ಯಾಯ ಮಾಡಿದ್ರು ಅಂತ ಕೇಳಿದ್ರೆ, ವಿದೇಹಿ ಅರಸರಾಗಿರ್ತಕ್ಕಂಥ ಜನಕ ಮಹಾರಾಜ ಬಂದಲ್ಲೇ ನ್ಯಾಯವನ್ನು ಮಾಡ್ತಾನ. ಹೇಳ್ತಾನ, ನೀ ಯಾರು? ನಾನು ಸೇವಕ, ನಾನು ಭಕ್ತ. ಸೇವಕನಾದವ ಸ್ವಾಮಿಗೆ ಆಜ್ಞೆ ಮಾಡಕ್ಕೆ ಹೋಗಬಾರ್ದು. ಸೇವಕನ ಧರ್ಮ ಏನ್ರಿ? ಸೇವಾ ಮಾಡೋದು. ಮತ್ತು ಸ್ವಾಮಿಗೆ ಆಜ್ಞೆ ಮಾಡೋದು ಧರ್ಮ ಏನು? ಯಾವುದು ಸ್ವಾಮಿಗೆ ಹಿತವಾಗಿರ್ತೈತಿಯೋ ಆ ಕಾರ್ಯ ಮಾಡೋದು ಸೇವಕನ ಧರ್ಮ. ಹಂಗಾರೆ ಏನು ಮಾಡ್ತಿ? ಅವನ ಪಾದದಲ್ಲಿ ಕುಂತು ಕೇಳು, ಅವ ಏನು ಹೇಳ್ತಾನೋ ಅದು ನಿನ್ನ ಪ್ರಸಾದ ಆದೇಶ ಅಂತ ಪಾಲಿಸು ಅಂತ ಹೇಳ್ತಾನ. ಅವಾಗ ಮುಂದೆ ಕುಂತು ಕೇಳ್ತಾನನ್ನ, ನೀನು ಏನು ಹೇಳ್ತೀನಿ ನೋಡು, ನಾನು ನಿನಗೆ ಶಿರ್ಸಾವಯಸ್ಸು ಮಾಡ್ತಂದಾಗ ನೀ 14 ವರ್ಷ ರಾಜಭಾರ ಮಾಡಪ್ಪ, ನಾನು ಬಂದ ಮೇಲೆ ನಾನು ರಾಜ ತೋತನಂತ ಹೇಳಿದಾಗ ಅವಾಗ ಏನು ಮಾಡ್ತಾನಂತ ಕೇಳಿದ್ರೆ 14 ವರ್ಷ ರಾಜಭೋಗವನ್ನು ಮಾಡ್ತಾನೆ. ಅವನು ಅರಣ್ಯದಕ್ಕಿಂತಲೂ ರಾಮನಿಗಿಂತಲೂ ವನವೇಶ ಆಗಿದ್ದು ಭರತನಿಗೆ ಆಗೈತಿ. ಆದರೆ ಆ ರಾಮಾಯಣ ಓದಿದಾಗ ಕೇಳಿದಾಗ ನೋಡಿದಾಗ ಗೊತ್ತಾಕತಿ, ಅದರೊಳಗೆ ರಾಮನಿಗಿಂತಲೂ ಅಧಿಕವಾಗಿರ್ತಕ್ಕಂಥದ್ದು ಯಾವುದಿದ್ರೆ ಅದು ಭರತನ ಭಕ್ತಿ ನೋಡ್ರಿ. ಅದಕ್ಕೆ ಭಕ್ತರು ಹೆಂಗಿರ್ತಾರೆ ಅಂತ ಕೇಳಿದರೆ, ಯಾರಿಂದಲೂ ಏನು ಅಪೇಕ್ಷೆ ಮಾಡಂಗಿಲ್ಲ. ಹೆಂಗೆ ಹೇಳ್ತಾರೆ? ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣೆಯ ವಚೆ ಅಂತ್ರಿ. ಯಾವುದೇ ಭೂತಗಳಲ್ಲಿ ದ್ವೇಷ ಮಾಡಂಗಿಲ್ಲ. ಅಂದರೆ ಯಾರಲ್ಲಿನೂ ಸಮೋಹಂ ಸರ್ವಭೂತೇಶು ನಮೇ ದ್ವೇಷಿಸ್ತನಂ ನ ಪ್ರಿಯ. ಅವ್ರಿಗೆ ಯಾರ ಮೇಲೂ ದ್ವೇಷ ಇರಂಗಿಲ್ಲ, ಯಾರ ಮೇಲೂ ಪ್ರೇಮ ಇರಂಗಿಲ್ಲ. ಸರ್ವಾಂಭೂತಿ ಪಾಯಿ ಏಕವಾಸುದೇವ ಅಂತ್ಯ ಚಾಟಾವು ಪುಸುನೆ ತೋಚಿ ಸಂತು ಸಾಧು ಒಳಕಾವಾಣಿಕ ಏರತೆ ಐಕ ಮಾಯಾಬದ್ಧ ಅಂತ ಸಂತರ ಲಕ್ಷಣ, ಭಕ್ತರ ಲಕ್ಷಣ ಹೇಳುವಾಗ ತುಕಾರಾಮ್ ಮಹಾರಾಜರು ಭಾಳಷ್ಟು ಹೇಳ್ಯಾರ. ನಾವು 2 ದಿನ ಬರೀ ಬಂದು ಕೂತು ಹೋಗಿದ್ದೀವಿ ರೀ. ಅದಕ್ಕೆ ಏನು ಬೇಲೆ ಅಂತ ಅರ್ಧ ತಾಸು ಜಾಡಿಸಿವ್ರಿಗೆ. ಅದಕ್ಕೆ ನಾನೇನು ನಿಮ್ಮ ಮುಂದೆ ಹೇಳಬೇಕಾಗಿಲ್ಲ. ನಾವು ಸತ್ಸಂಗದೊಳಗೆ ನೀವು ಮಾತಾಡ್ತಾ ಇರ್ತೀವಿ. ಆದರೂ ಏನೋ ನಮ್ಮನ್ನು ಕರೆಸಿ ಪ್ರೀತಿಯಿಂದ ಕುಂತು ಕೇಳಾಕತ್ತಿರಲ್ಲ. ತಾಯಿ ಮುಂದೆ ಮಗ ಹೆಂಗೆ ಎಬಡ ಮಾತಾಡಿದ್ರು ತಾಯಿಗೆ ಆನಂದ ಆಗ್ತೈತೆ ನೋಡ್ರಿ. ಹಂಗೆ ನಾನು ಏನು ಹೇಳಿದ್ರು ನಿಮ್ಮೆಲ್ಲರಿಗೆ ಆನಂದ ಆಗೈತೆ ಅಂತ ನಾನು ಭಾವಿಸ್ಕೊತನು. ಅದಕ್ಕೆ